ಕುಣಿಗಲ್ ಜ್ಞಾನ ಭಾರತಿ ವಿದ್ಯಾಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಕಿರಿಯ ವಿದ್ಯಾರ್ಥಿಗಳಿಂದ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಾಜಿ ಶಾಸಕರಾದ ಬಿಬಿ ರಾಮಸ್ವಾಮಿ ಗೌಡ, ಶಿಕ್ಷಕರು ಪಾಠ ಪ್ರವಚನದ ಜೊತೆಗೆ ಆತ್ಮವಿಶ್ವಾಸವನ್ನು ತುಂಬಿ ಪರೀಕ್ಷೆಗಳನ್ನು ಎದುರಿಸುವ ಧೈರ್ಯವನ್ನು ಮಕ್ಕಳಲ್ಲಿ ಮೂಡಿಸಬೇಕಾಗಿದೆ. ವಿದ್ಯಾರ್ಥಿಗಳು ಸಮಾಜದ ಉನ್ನತ ವ್ಯಕ್ತಿಗಳಾಗಿ ತಾವು ಓದಿದಂತಹ ಶಾಲೆಗೆ ಕೀರ್ತಿ ತರುವ ಜೊತೆಗೆ ದೇಶಕ್ಕೂ ಆಸ್ತಿಯಾಗುತ್ತಾನೆ ಎಂದು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಹರಿಕಥಾ ವಿದ್ವಾನ್ ಶಿವರ ಉಮೇಶ್, ತಂದೆ ತಾಯಂದಿರು ಮಕ್ಕಳ ಭವಿಷ್ಯದ ಬಗ್ಗೆ ಅತೀಹವಾದ ಭರವಸೆಯನ್ನು ಇಟ್ಟು ತಾವು ಕಷ್ಟಪಟ್ಟರೂ ಉತ್ತಮವಾದ ಶಾಲೆಗಳಿಗೆ ನಿಮ್ಮನ್ನು ಸೇರಿಸುತ್ತಾರೆ. ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವಂತಹ ಉತ್ತಮವಾದ ಅಧಿಕಾರಿಗಳಾಗಿ ಅವರ ಆಸೆಗಳನ್ನು ಈಡೇರಿಸಬೇಕಾಗಿದೆ. ಅಂತಹ ವಾತಾವರಣವನ್ನು ಸೃಷ್ಟಿಸಿ ಮಕ್ಕಳಲ್ಲಿ ಆದರ್ಶ ಶಿಕ್ಷಣ ನೀಡುವಂತಹ ವಿದ್ಯಾಸಂಸ್ಥೆಯಾಗಿ ಹೆಮ್ಮರವಾಗಿ ಬೆಳೆದಿದೆ, ಹೇಳಲು ಹರ್ಷವಾಗುತ್ತದೆ ಎಂದರು. ಮತ್ತು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂತಹ ನಮ್ಮ ಪಿಯುಸಿ ವಿದ್ಯಾರ್ಥಿನಿ ಸಹೋದರ ಸಹೋದರಿಯರೇ, ಮಾಧ್ಯಮದ ಸನ್ಮಿತ್ರರೇ, ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಈ ಕಾರ್ಯಕ್ರಮ ಫಸ್ಟ್ ಶುರು ಮಾಡಿದಾಗ ಏನಪ್ಪ ನಾವು ಸೆಂಡ್ ಆಫ್ ಪಾರ್ಟಿ ಮಾಡಿಕೊಂಡು ಒಬ್ರಿಗೊಬ್ಬರು ವಿಷಯ ಸೇರಿಕೊಂಡು ಖುಷಿಯ ಕಾಲಗಳೇನ ಅಂದರೆ ಇದೆಲ್ಲ ಚೇರಾಗಿ ಕೂಡಿಸ್ಬಿಟ್ಟು ಕಟ್ಟಾಕ್ಬಿಟ್ಟವರಮ್ಮ ಇಲ್ಲಿ ಅಂತ ಅನ್ಸಿರ್ಬಹುದು. ನಿಜನ ಅನ್ಸಿರ್ಬಹುದು. ಸುಮ್ಮನೆ ಮಾಡಲ್ಲ. ಈಗ ನೀವು ವರ್ಷವಿಡೀ ಪಾಠ ಪ್ರವಚನಗಳನ್ನ ಕ್ಲಾಸ್ ರೂಮ್ನಲ್ಲಿ ಕೇಳ್ತಾ ಇರ್ತೀವಿ. ವರ್ಷದಲ್ಲಿ 1-2 ದಿವಸ 3 ದಿವಸ 4 ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಆ ಕಾರ್ಯಕ್ರಮದ ಅವಶ್ಯಕತೆ ಇರ್ತದೆ. ಅದೇ ಥರ ಕ್ರೀಡೆಗೂ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದನ್ನ ಉತ್ತುಂಗ ಸ್ಥಿತಿಗೆ ತಗೊಂಡೋಕೆ ನಮ್ಮ ಶಾಲಾ ಮಟ್ಟದಲ್ಲಿ, ಕಾಲೇಜ್ ಮಟ್ಟದಲ್ಲಿ ಅದನ್ನೆಲ್ಲ ಮಾಡ್ತಾ ಇದ್ದೀವಿ. ಸಾಂಸ್ಕೃತಿಕವಾಗಿ, ಕಲೆಗೆ ಎಲ್ಲ ವೈವಿಧ್ಯ ಏನೇನು ನಮ್ಮಲ್ಲಿ ಅಡಕ ಇರ್ತಕ್ಕಂಥ ಸುತ್ತ ಚೇತನಗಳದ ಹೊರಹೊಮ್ಸಕ್ಕೆ ಏನೇನು ಮಾಡಬೇಕು ಎಲ್ಲ ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ. ಅದಕ್ಕೆ ಎಷ್ಟು ಸಮಯ ನಿಗದಿ ಮಾಡಬೇಕು, ಏನು ಮಾಡಬೇಕು, ಆ ಸಮಯ ಸಿಕ್ಕಿದಾಗ ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದೆಲ್ಲ ಒಂದು ಟೈಮ್ ಟೇಬಲ್ ಇದ್ದಂಗೆ. ನಿಮ್ಗೆ ಎಷ್ಟೆಲ್ಲ ಅರಿವು ಇರಲ್ಲ, ನಿಮ್ಗೆ ಅಷ್ಟು ಮಾತ್ರ ಇರ್ತೀರಿ. ಎಲ್ಲವನ್ನೂ ರೂಢಿಸ್ಕೋಬೇಕು. ಎಲ್ಲವನ್ನೂ ನಾವು ಚಾರ್ಟ್ ಮಾಡ್ಕೊಂಡು ಈ ಕೆಲಸ ಮಾಡಬೇಕು. ಈ ಕಾರ್ಯಕ್ರಮವನ್ನು ನೀವು ನಿಮ್ಮ ಮನಸ್ಸಿಗೂ ಪ್ರಫುಲ್ಲತೆ ಸಿಗಬೇಕು, ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಕಾರ್ಯಕ್ರಮದ ಗುರಿ ಏನಿದೆ ಅದನ್ನು ಕೂಡ ಫುಲ್ಫಿಲ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಜೊತೆಗೆ ನಾವು ಇವತ್ತು ಉಮೇಶ್ ಅವರನ್ನ ನಾವು ಈ ಕಾರ್ಯಕ್ರಮ ಕರೆದೋದು. ಈಗ ಅವ್ರ ಬಗ್ಗೆ ರಮೇಶ್ ಹೇಳಿದ್ದಾರೆ, ನಾವೆಲ್ಲ ಹೇಳಿ ಪದೇ ನಾನು ಪುನರುಚ್ಚಾರ ಮಾಡಕ್ ಹೋಗಲ್ಲ. ನನಗೂ ಅವರು ಯೂಟ್ಯೂಬ್ ಮುಖಾಂತರ ಪರಿಚಯ ಆದರೂ ಸಾಧನೆ, ಶ್ರಮ ಮಾಡಲೇಬೇಕು ಅಂತಕ್ಕಂಥ ಒಂದು ಅವರ ಮನಸ್ಸಿನ ಆಲೋಚನೆ ಇದೆಯಲ್ಲ, ಅದರಿಂದ ಅವರಲ್ಲಿ ಯಶಸ್ಸು ಕಾಣ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಹೇಳಿದ್ರು, ನಾವೆಲ್ಲರೂ ನನ್ನ ಮಗನಿಗೆ ಮಾಡ್ತೀನಿ ಅಂತ ಹೋಯ್ತಾರೆ. ಎಷ್ಟು ಚಂದ ನಿರೀಕ್ಷೆ ಇಟ್ಟವ್ರೆ. ಅದೇ ನಿಮ್ಮ ತಾಯಿ ಕೂಡ ಹಾಗೆ ಅನ್ಕೊಂಡವ್ರೆ, ಓದಿ ಸಾಧಿಸ್ತಾರೆ ನಮ್ಮ ಮಕ್ಕಳೇನೋ ಓದಿ ಸಾಧಿಸ್ತಾರೆ. ಯಾಕೆ ಗೊತ್ತಾ, ಅವ್ರಿಗೇನು ಆಸೆ, ಜ್ಞಾನ ಭಾರತಿ ಸಂಸ್ಥೆ ಒಳ್ಳೆ ಸಂಸ್ಥೆ, ನಮ್ಮ ಮಕ್ಕಳು ಅಲ್ಲಿ ಓದೋ ಮೇಲೆ ಗ್ಯಾರಂಟಿ ಬಿಡು. ಆ ಸಂಸ್ಥೆ ಕೆಲವರು ಹೇಳ್ತಾರೆ ನೆಂಟ್ರಿಗೆ, ನಮ್ಮ ಹುಡುಗರು ಜ್ಞಾನ ಭಾರತಿ, ಅಲ್ಲಿ ಬಿಡ್ರೆ ಒಳ್ಳೆ ಶಿಕ್ಷಣ ಅಂತಾರೆ. ಇಷ್ಟೆಲ್ಲ ನಿರೀಕ್ಷೆ, ಇಷ್ಟೆಲ್ಲ ನಂಬಿಕೆ ಇಟ್ಟದಕ್ಕೆ ಏನ್ ಮಾಡ್ಬೇಕೀಗ? ಶ್ರದ್ಧೆ, ಪ್ರೀತಿ, ಓದಿನಲ್ಲಿ ಆಸಕ್ತಿ, ಯುದ್ಧ ಮಾಡ್ದಂಗೆ ಏನ್ ಬೇಡ. ಸಾರ ಹೇಳಿದ್ರೆ ತುಂಬ ಚೆನ್ನಾಗಿ, ಲೇಖನಿ ಎಂಬ ಖಡ್ಗ ಅವರು ಹಿಡಿದು ರಕ್ತವೆಂಬ ಹಿಂಕೆಂಬ ರಕ್ತವನ್ನು ಚೆಲ್ಲಿ, ಇವೆಲ್ಲ ಏನ್ ಬೇಡ. ಖುಷಿಯಾಗಿರಿ, ಆರಾಮಾಗಿ ಓದ್ರಿ. ನಾನೀಗ ಇಷ್ಟು ಮಾತಾಡಿದ್ನಲ್ಲ, ಯಾವುದೂ ಬರ್ಕೊಂಡ್ ಬಂದಿಲ್ಲ, ಮನನ ಮಾಡ್ಕೊಂಡೆ ಅಷ್ಟೇ. ಕಾರಲ್ಲಿ ಬರ್ತಾ ಇದ್ದ ತಕ್ಷಣ ಬೆಳಗ್ಗೆ ಎದ್ದು ಮನನ ಮಾಡಿದ್ರು. ರಾತ್ರಿಯಲ್ಲಿ ಮಾಡ್ಲಿ, ರಾತ್ರಿ ಬೋರೆ ಓಡು ತಿಥಿಲಿ ಆಡ್ತಾ ಇದ್ದೆ, ಅಲ್ಲೆಲ್ಲ ಮನನ ಮಾಡೋದು. ಇಲ್ಲಿ ಬರುವಾಗ ಮದ್ದೂರಿಂದ ಇಲ್ಲಿ ಬರೋದಕ್ಕೆ ಪ್ರಿಪರೇಷನ್ ತಲೆ ಒಳಗೆ ಮಾಡ್ಕೊಂಡಿರೋದು. ಏನ್ ಮಾತಾಡ್ಬೇಕ ಮಕ್ಕಳಿಗೆ, ನಾನು ಅವ್ರಿಗೆ ಏನ್ ಹೇಳ್ಬೋದು? ನೀವು ಪುಸ್ತಕವನ್ನೇ ನೋಡ್ತಾ ಕೂತ್ಕೊಳ್ಳೋದಲ್ಲ, ಒಂದು ಪುಟ ಓದ್ ಮುಚ್ಚಿ ಮತ್ತೆ ಮನನ ಮಾಡಿಕೊಂಡ್ರು ಸಾಕಾಗಿದೆ. ಇದು ದೊಡ್ಡ ದಾರಿ ಪರೀಕ್ಷೆ ಬರೀಲಿಕ್ಕೆ. ಯಾಕೆ ಪರೀಕ್ಷೆ ಪುಸ್ತಕ ತೆಗೆಯಂಗಿಲ್ವಲ್ಲ, ಅದಕ್ಕೆ ಇವತ್ತು ಪೂರ್ವ ಸಿದ್ಧತೆ ಆಗ್ತಾ ಇದೆ. ನೀವು ಸ್ಫೂರ್ತಿ ತುಂಬತವ್ರೆ. ಅದನ್ನ ನೀವೇನೇನೋ ಅನ್ಕೋಬೇಡ್ರಿ. ಯಾರೋ ಹುಡುಗ ಕೇಳಿದ್ರಂತೆ, ಒಬ್ಬರು ನಮ್ಮ ರಮೇಶ್ ಸರ್ ಅಂತವರು 1000 ಮಕ್ಕಳು ಕುಣಿಸ್ಕೊಂಡು ಹೇಳಿದ್ರಂತೆ, ನಾವೆಲ್ಲ ಪಾಠ ಕಲಿಸಿದ್ದೀವಿ, ನೀವು ಚೆನ್ನಾಗಿ ಓದ್ರಿ, ನಾಳೆಯಿಂದ ಪರೀಕ್ಷೆ, ಯಾರು ಹೆದರಬೇಡ್ರಿ, ನಿಮ್ಗೇನಾದ್ರು ಡೌಟ್ ಇದ್ರೆ ಕೇಳ್ರಿ ಅನ್ನಂತ. ಅದಕ್ಕೆ ಒಬ್ಬ ಅನ್ನಂತೆ, ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಿಂಟ್ ಆಯ್ತವೆ ಸರ್ ಅಂತ ಕೇಳಿದ್ರು. ಅವನಿನ್ನೂ ಕಳ್ತಂದ್ ರೂಟಲ್ಲೇ ಅಲ್ಲ, ಪುಣ್ಯ ಓದು ರೂಟ್ ಬಂದೇ ಇಲ್ಲ. ಅವನಿಗೆ ಹಂಗಾಗ್ಬಾರ್ದು. ನಮ್ಮ ಅಚ್ಯುತ ದಾಸರು, ಭದ್ರಗಿರಿ ಅಚ್ಯುತ ದಾಸರು
ಅಂತ ಒಬ್ರು ದೊಡ್ಡ ಹರಿಕಥಾ ವಿದ್ವಾನ್ ಅವರು ಕರ್ನಾಟಕ ಗುರುರಾಜ ನಾಡ್ ಸರ್ ಕೇಳಿದ್ರಿ ನೀವು ನಲತಂಗಾದೇವಿ ಕತೆ ಕೇಳಿಸಿದ್ರ ಮೈಕಲ್ ಕೇಳಿದ್ರಾ ಮೇರೆ ಬಪುರದೊಳಗೆ ಪ್ರಿಯವನಿಸಿದ ಪರಶಿವನರ ಬಲಕಾರಣಗ ಅಂತೆಲ್ಲ ಆಡ್ತೀರಿ ನೋಡಿ, ಅವರೇ ಗುರುರಾಜ ನಾಡ್. ಅವಾಗೆಲ್ಲ ಯಾವ ವಿಡಿಯೋ ಇಲ್ಲ, ಮೊಬೈಲ್ ಇಲ್ಲ, ಹಳ್ಳಿ ಮರದ ಮೇಲೆ ಮೈಕ್ ಸೆಟ್ ಕಟ್ಬಿಟ್ಟು ರಾತ್ರಿ ಎಲ್ಲ ಕತೆ ಕೇಳಿದ್. ನಲ್ಲತಂಗಾದೇವಿ ಕತೆ, 7 ಮಕ್ಕಳನ್ನು ನಲ್ಲತಂಗ ಬಾವಿಗೆ ಎಸೆದಿದ್ದಾಳೆ ಅಂದ್ರೆ ಇಲ್ಲಿ ಕೂತ್ಕೊಂಡು ಅಳಿಸಿದ್ರು ಜನ. ಅಷ್ಟು ಭಾವುಕತೆ ತುಂಬ್ತಾ ಇದ್ರು ಗುರುರಾಜ ನಾಡವರು. ಭದ್ರಗಿರಿ ಅಚ್ಚುದಾಸು ಅಂತ ಅವ್ರೊಂದು ಕತೆ ಹೇಳೋರು. ಒಬ್ಬ ಗುರುಗಳ ಹತ್ರ ಬಂದಂತ ಒಂದು ಹುಡುಗ, ಸಾರ್ ಏನ್ ಮಾಡಿದ್ರು ತಲೆ ಒಳಗೆ ಅಕ್ಷರ ನಿಲ್ತಾ ಇಲ್ಲ ಸರ್, ಓದ್ತೀನಿ ಜ್ಞಾಪಕ ಬರ್ತಾ ಇಲ್ಲ ಸರ್, ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದಕ್ಕೆ ಅವ್ರು ಹೇಳಿದ್ರಂತ, ಕೆಲಸ ಮಾಡಪ್ಪ, ಜೈ ಶ್ರೀರಾಮ್ ಅಂತ 10,000 ಸಲ ತರ್ಕ ಬಂತಂತ ತೋರಿಸ್ಬೋದು. ಆಯ್ತು ಸರ್, ಯಾವ ನಾಳೆ ನಾಳೆ ಬತ್ತಿ ಬಿಡಿಸ ಅಂತ ಹೋದ್ನಂತೆ. ಇವ್ರು ಬಂದು ಒಂದು ಅರ್ಧ ಗಂಟೆ ಆಗದೆ ಬಂದೇ ಬಿಟ್ಟು ಆಗಲ್ಲ, ತಗೊಳ್ಳಿ ಸರ್. 10,000 ಸಲ ಬರ್ದ ಇಷ್ಟು ಬೇಗ? ಇಲ್ಲ ಸರ್, ಒಂದು ಸೀಟ್ ಬರ್ದ್ಬಿಟ್ಟು ಎಲ್ಲ ಜೆರಾಕ್ಸ್ ಹಾಕ್ಸ್ಬಿಟ್ಟೆ ಅಂತ. ಅದಕ್ಕೆ ಅವ್ರಂತ ಜೆರಾಕ್ಸ್ ಮಿಷಿನ್ ಪಾಸ್ ಆಯ್ತದೆ, ನಿಮ್ಮ ಮನೆಗೆ ಹೋಗುವಂತ ಅಂತ.